ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕ್ರಿಯೇಟಿವ್ ಕಾಲೇಜಿನಲ್ಲಿ ಸಾಧನೆ ಎನ್ನುವಂಥದ್ದು ನಿರಂತರ ಪ್ರವಹಿಸುವ ನದಿಯ ಹಾಗೆ. ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಕಳೆದ 5 ವರ್ಷಗಳಿಂದ ಸತತವಾದಂತಹ ಸಾಧನೆಯನ್ನು ಮಾಡುತ್ತಲೇ ಬಂದಿದ್ದಾರೆ. ಮತ್ತು ಆ ಸಾಧನೆ ನಮ್ಮ ಸಂಸ್ಥೆಯನ್ನು ಕೀರ್ತಿಯ ಬಾನೆತ್ತರಕ್ಕೆ ಕರೆದೊಯ್ತಾ ಇದೆ. ಈ ದಿನ ನಾವೆಲ್ಲ ಸೇರಿರುವಂಥದ್ದು ಅಂತಹ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ. ತಮಗೆಲ್ಲ ಗೊತ್ತಿರುವ ಹಾಗೆ ಕೆಲವೇ ದಿವಸಗಳ ಹಿಂದೆ JEE ಮೈನ್ಸ್ನ ರಿಸಲ್ಟ್ ಬಂದಿತ್ತು. ಮನುಷ್ಯ ಅನ್ನುವ ಭಾವನಾ ಜೀವಿ. ಭಾವನೆಗಳೇ ಹಾಗೆ. ಸಂತೋಷವನ್ನು ಹಂಚಿಕೊಂಡಷ್ಟು ಅದು ವೃದ್ಧಿಯಾಗ್ತದೆ, ಬೇಸರವನ್ನು ಹಂಚಿಕೊಂಡಷ್ಟು ಅದು ಕಡಿಮೆಯಾಗ್ತದೆ. ಸಂತೋಷವನ್ನು ಹಂಚಿಕೊಳ್ಳುವ ಕಾರಣಕ್ಕೋಸ್ಕರ ಈ ದಿನ ಸಾಧಕರನ್ನು ಗುರುತಿಸುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಾಧನಾ ಪುರಸ್ಕಾರದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕ್ರಿಯೇಟಿವ್ ಕಾಲೇಜಿನ ಸಪ್ತ ಸಂಸ್ಥಾಪಕರುಗಳಲ್ಲಿ ಓರ್ವರಾದಂತಹ ಪ್ರಾಚಾರ್ಯರು ಆದಂತಹ ವಿದ್ವಾನ್ ಗಣಪತಿ ಭಟ್, ಶ್ರೀ ಅಶ್ವಥ್ SL, ಶ್ರೀ ಅಮೃತ್ ರಾಯ್, ಶ್ರೀ ಆದರ್ಶ MK ಹಾಗೂ ಶ್ರೀ ಗಣಪತಿ KS ಅವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ JEE ಸಂಯೋಜಕರಾದ ಶ್ರೀ ನಂದೀಶ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕೇತರ ಬಂಧುಗಳಿಗೂ, ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಾಧಕರನ್ನು ಸನ್ಮಾನಿಸುತ್ತಿರುವಂತಹ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸಾಧನೆ ಎನ್ನುವಂಥದ್ದು ಇನ್ನೂ ನಿಂತಿಲ್ಲ. ಮುಂಬರುವ ಭವಿಷ್ಯದ ಸಾಧಕರಿಗೆ ಪ್ರೇರಣೆಯಾಗಬೇಕು ಅನ್ನುವ ಕಾರಣಕ್ಕೆ ಈಗಾಗಲೇ ಸಾಧಿಸಿದ ಸಾಧಕರಿಗೆ ಗೌರವಾರ್ಪಣೆ, ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಸಂಸ್ಥಾಪಕರು ನಡೆಸಿಕೊಡುತ್ತಾರೆ. ಮೊದಲಿಗೆ ಮೊನ್ನೆ ತಾನೇ ಬಂದಿರುವಂತಹ ಫಲಿತಾಂಶದಲ್ಲಿ JEEನಲ್ಲಿ 99% ತಗೊಂಡಿರುವಂತಹ 3 ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಇವರು ವೇದಿಕೆಗೆ ಬಂದು ಈ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. 99% ಬಂದಿರುವಂತಹ 3 ವಿದ್ಯಾರ್ಥಿಗಳಿಗೆ ಈ ದಿನ 10,000 ನಗದು ಬಹುಮಾನವನ್ನು ಸಂಸ್ಥೆ ಕೊಡುಮಾಡ್ತಾ ಇದೆ. ಹಾಗೆ 98% ಬಂದಿರುವಂತಹ ವಿದ್ಯಾರ್ಥಿಗಳಿಗೆ 5,000 ನಗದು ಬಹುಮಾನವನ್ನು ನೀಡ್ತಾ ಇದೆ. ಅದೇ ರೀತಿ 97% ಅಂಕ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ 1,000 ನಗದು ಬಹುಮಾನವನ್ನು ಸಂಸ್ಥೆ ನೀಡ್ತಾ ಇದೆ. ಹಾಗಂತ ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದಿನ ಆವಿರ್ಭಾವ ಕಾರ್ಯಕ್ರಮದಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳು ಜೊತೆಗೆ ಮುಂದೆ ನಿಮ್ಮಲ್ಲಿರುವಂತಹ ಎಲ್ಲ ಸಾಧಕರನ್ನು ಕೂಡ ಮತ್ತೊಮ್ಮೆ ಅಭಿನಂದಿಸುವುದಕ್ಕಿದೆ, ಗೌರವಿಸುವುದಕ್ಕಿದೆ. ಮುಂದಿನ ಸಾಧನೆಗೆ ಪ್ರೇರಣೆಯಾಗಲಿ ಅನ್ನುವ ಕಾರಣಕ್ಕೆ ತತ್ಕ್ಷಣದಲ್ಲಿ ನಾವಿಂದು ಈ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದೇವೆ. ಮೊದಲಿಗೆ C6 ಬ್ಯಾಚ್ನಿಂದ ನಮಿತ್ ಕೃಷ್ಣಮೂರ್ತಿ ಹೆಗ್ಡೆ ಅವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ಸಂಸ್ಥಾಪಕರುಗಳೆಲ್ಲರೂ ಸೇರಿ ಈ ವಿದ್ಯಾರ್ಥಿಯನ್ನು ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ನಮಿತ್ ಕೃಷ್ಣಮೂರ್ತಿ ಹೆಗ್ಡೆ ಫಿಸಿಕ್ಸ್ನಲ್ಲಿ 97.99%, ಕೆಮಿಸ್ಟ್ರಿನಲ್ಲಿ 98.75%, ಮ್ಯಾಥಮ್ಯಾಟಿಕ್ಸ್ನಲ್ಲಿ 99.65% ಹಾಗೂ ಒಟ್ಟು 99.48% ಜನರಲ್ ಕ್ಯಾಟಗರಿ. ಮುಂದಿನ ವಿದ್ಯಾರ್ಥಿ C6 ಬ್ಯಾಚ್ನಿಂದ ನಾಗದೇವ್ MG. ನಾಗದೇವ್ MG ಫಿಸಿಕ್ಸ್ನಲ್ಲಿ 98.23%, ಕೆಮಿಸ್ಟ್ರಿ 99.76, ಮ್ಯಾಥಮ್ಯಾಟಿಕ್ಸ್ 97.23 ಹಾಗೂ ಒಟ್ಟು 99.33%. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ 10,000 ಚೆಕ್ನೊಂದಿಗೆ ವಿದ್ಯಾರ್ಥಿಗೆ ಗೌರವಾರ್ಪಣೆ ಸಂಸ್ಥೆಯ ಪರವಾಗಿ. ಮುಂದಿನ ವಿದ್ಯಾರ್ಥಿ ಮತ್ತೊಮ್ಮೆ 99%ನೊಂದಿಗೆ ಪ್ರಥಮ್ ತಮ್ಮಣ್ಣಗೌಡರ್ ಫ್ರಮ್ C6 ಬ್ಯಾಚ್. ಫಿಸಿಕ್ಸ್ನಲ್ಲಿ 99.69%, ಕೆಮಿಸ್ಟ್ರಿ 95.63,
ಮ್ಯಾಥಮ್ಯಾಟಿಕ್ಸ್ 98.99, ಒಟ್ಟು 99.14 ಪರ್ಸೆಂಟೈಲ್. $10,000 ನಗದು, ಸ್ಮರಣಿಕೆ, ಶಾಲು, ಪುಸ್ತಕದೊಂದಿಗೆ ಗೌರವಾರ್ಪಣೆ. ಈ ಎಲ್ಲ ವಿದ್ಯಾರ್ಥಿಗಳು ಇನ್ನಷ್ಟು ಸಾಧಿಸಲಿ, ಮುಂದೆ ನಡೆಯುವ ಫೇಸ್ 2ನಲ್ಲಿ ಇನ್ನಷ್ಟು ಅಧಿಕ ಅಂಕಗಳು ಬರಲಿ, ಜೊತೆಗೆ ಎದುರಿಗೆ ಕುಳಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ಮೀರಿದ ಸಾಧನೆ ಮಾಡಲಿ ಅನ್ನುವಂತಹ ಹಾರೈಕೆ ನಮ್ಮದು. ಮುಂದೆ 98 ಪರ್ಸೆಂಟೈಲ್ ತೇಜಸ್ ಆರ್ ಬಿ ಫ್ರಮ್ ಸೆಕೆಂಡ್ B1. ತೇಜಸ್ ಆರ್ ಬಿ 98 ಪರ್ಸೆಂಟೈಲ್ ಒಟ್ಟು. ಫಿಸಿಕ್ಸ್ನಲ್ಲಿ 99.77, ಕೆಮಿಸ್ಟ್ರಿ 99, ಮ್ಯಾಥಮ್ಯಾಟಿಕ್ಸ್ 63, ಟೋಟಲ್ 98.96 ಪರ್ಸೆಂಟೈಲ್. ನೆಕ್ಸ್ಟ್ ಸಂವಿತ್ ಅಮಿತ್ ಗೋಕರ್ಣ್ ಫ್ರಮ್ C6 ಬ್ಯಾಚ್, 98 ಪರ್ಸೆಂಟೈಲ್. ಹೆಸರು ಕರೆದಾಗೇ ವೇದಿಕೆಗೆ ಬರಬೇಕು. ಧನುಷ್ ಎಚ್ ಎ ಫ್ರಮ್ C6 ಬ್ಯಾಚ್. ಈ ಎಲ್ಲ ವಿದ್ಯಾರ್ಥಿಗಳಿಗೆ 98 ಪರ್ಸೆಂಟೈಲ್ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ 5,000 ಚೆಕ್ ಜೊತೆಗೆ ಶಾಲು ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆ. ಧನುಷ್ ಎಚ್ ಎ 98 ಪರ್ಸೆಂಟೈಲ್. ದೃಶ್ ಫ್ರಮ್ C6 ಬ್ಯಾಚ್, ಸುಕ್ಷಿತ್ ಗಿರೀಶ್ ಗೌಡ ಫ್ರಮ್ C6 ಬ್ಯಾಚ್, ತೇಜಸ್ NE ಫ್ರಮ್ C6 ಬ್ಯಾಚ್, 98 percentile. Tejas NE. Tejas Hegde HD from second B1 batch. Tejas Hegde HD from second B1. Next, Akshata Mohan Hegde from second C6. Akshata Mohan Hegde from second C6. Next, Prajwal Bhatt from second C6. Prajwal Bhatt from second C6. ಒಟ್ಟು 9 ಮಂದಿ 98 ಪರ್ಸೆಂಟೈಲ್ ಅಂಕಗಳನ್ನು ಗಳಿಸಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ 5,000 ನಗದು ಜೊತೆಗೆ ಶಾಲು ಸ್ಮರಣಿಕೆಯೊಂದಿಗೆ ಸಂಸ್ಥೆ ಗೌರವಾರ್ಪಣೆ ಮಾಡಿದೆ, ಅಭಿನಂದನೆ ಸಲ್ಲಿಸಿದೆ. ನಿಮ್ಮೆಲ್ಲರ ಸಾಧನೆ ಇನ್ನಷ್ಟು ಮುಂದುವರಿಯಲಿ ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ. ಮುಂದೆ 97 ಪರ್ಸೆಂಟೈಲ್ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆ, 1,000 ನಗದು ಹಾಗೂ ಶಾಲು ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆ. ರಶ್ಮಿ ಫ್ರಮ್ LTB ಬ್ಯಾಚ್. ರಶ್ಮಿ 97 percentile from LTB. Rashmi. Next, Dhruva VB from second B1. Dhruva VB from second B1. Sinchana S. Bhatt from second C6.
Sinchana S. Bhatt from 2nd C6, Nandan G. from 2nd B1. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಗೌರವಾರ್ಪಣೆ, ಈ ಅಭಿನಂದನೆ ಮುಂದೆ ನೀವೆಲ್ಲರೂ ಸಾಧಕರಾಗಬೇಕು ಅನ್ನೋ ಕಾರಣಕ್ಕೆ ಓಕೆ, ಮುಂದೆ ನಮಿತ್ ಕೃಷ್ಣಮೂರ್ತಿ ಹೆಗ್ಡೆ ಅವರು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. Good afternoon, everyone. My name is Namit Krishnamurthy Hegde. I have got 99.4981 percentile in JEE Mains 2026. First, I would like to thank all founders, all my lecturers, and all wardens and my friends for their support in this journey. And I have targeted for 100 percentile in second session. Thank you. ನಮ್ಮ ಸಂಸ್ಥೆಯ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳ ರೂಪುರೇಷೆಯನ್ನು ನೀಡುವವರು ಶ್ರೀ ಗಣಪತಿ KS ಅವರಿಂದ ಈಗ ಮಾತು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಸಂಸ್ಥಾಪಕ ಮಿತ್ರರೇ ಮತ್ತು ನಂದೀಶ್ ಸರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಪ್ರಾಧ್ಯಾಪಕ ಮತ್ತು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ದಿವಸ 2025 ಮತ್ತು 26ನೇ ಸಾಲಿನ JEE Mains ರಿಸಲ್ಟು ತಾವೆಲ್ಲರೂ ಸಹಿತ ನೋಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿಗೆ ಒಂದು ಒಳ್ಳೆ ರ್ಯಾಂಕ್ ಕೊಟ್ಟಿರೋಂಥ ಒಂದು 15 ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿದ್ದೇವೆ. ಇದರ ಮೂಲ ಉದ್ದೇಶ ಯಾಕೆ ಅಂತಂದರೆ, ಮುಂಬರುವ ಅಂದರೆ ಏನು ಏಪ್ರಿಲ್ ತಿಂಗಳಲ್ಲಿ ಸೆಕೆಂಡ್ ಸೆಷನ್ ಬರ್ತಾ ಇದೆ JEE Mains, ಅದರಲ್ಲಿ ಇದಕ್ಕಿಂತನೂ ಸಹಿತ ಒಂದು ಒಳ್ಳೆ ಉತ್ಕೃಷ್ಟ ದರ್ಜೆಯಲ್ಲಿ ಪರ್ಸೆಂಟೈಲ್ ಬರಬೇಕು. ಹಾಗೆ ಇವತ್ತಿನ ದಿವಸ ನಮ್ಮ ಪ್ರಥಮ PUCಯ PCMC ಮಕ್ಕಳು ಸಹಿತ ಇವತ್ತಿನ ದಿವಸ ಗ್ಯಾದರ್ ಆಗಿದ್ದಾರೆ. ಈ ಒಂದು ಸೆಷನ್ಗಳ ಮುಖಾಂತರ ಅವರಿಗೂ ಒಂದು ಇನ್ಸ್ಪಿರೇಷನ್ ಸಿಗಬೇಕು, ನಾವು ಇದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಬೇಕು ಅನ್ನೋ ರೀತಿ ಅವ್ರ ಮನಸ್ಸಲ್ಲಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಒಂದು ಪ್ರೋಗ್ರಾಮ್ಗಳನ್ನು ನಾವು ಹರಿಬರಿಯಲ್ಲಿ ಮಾಡಿರೋಂಥದ್ದು. ಯಾಕೆಂದರೆ ನಾಳೆ ಫಸ್ಟ್ PUC ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮಿನೇಷನ್ಸನ್ನು ಮುಗಿಸಿ ಮನೆಗೆ ಹೋಗ್ತಾ ಇದ್ದಾರೆ. ಕಳೆದ 4 ವರ್ಷದ ರಿಸಲ್ಟನ್ನು ಕಂಪ್ಯಾರಿಸನ್ ಮಾಡಿದರೆ ಈ ವರ್ಷ ತುಂಬ ಚೆನ್ನಾಗಿ ರಿಸಲ್ಟ್ಗಳು ಬಂದಿದೆ. 99 ಮೇಲೆ 3 ವಿದ್ಯಾರ್ಥಿಗಳು, ಅದರಲ್ಲೂ ಸಹಿತ 99.49 ಪರ್ಸೆಂಟೈಲ್ ಬಂದಿದೆ. ಹಾಗೆ 98 9 ವಿದ್ಯಾರ್ಥಿಗಳು, ಒಟ್ಟು 90 ಪರ್ಸೆಂಟೈಲ್ ಮೇಲೆ 81 ವಿದ್ಯಾರ್ಥಿಗಳು ಸ್ಕೋರ್ ಮಾಡಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇದಕ್ಕೆ ಕಾರಣಕರ್ತರುಗಳು ನಾನು ಎಲ್ಲವನ್ನೂ ಸಹಿತ ಮೆನ್ಷನ್ ಮಾಡಲೇಬೇಕು. ಯಾಕೆಂದರೆ ಹೆಚ್ಚು ಕಡಿಮೆ ಈ 1 ವರ್ಷ 9 ತಿಂಗಳ ಜರ್ನಿಯಲ್ಲಿ ಎಲ್ಲರ ಸಪೋರ್ಟಿಂದ ಈ ಒಂದು ರಿಸಲ್ಟ್ ಬಂದಿದೆ. ಮೊದಲನೇ ಕಾರಣಕರ್ತರು ನೀವುಗಳು. ಯಾಕೆಂದರೆ ಡೆಡಿಕೇಶನ್ಸಿಂದ ಇಷ್ಟೆಲ್ಲ ನಾವು ಕೊಟ್ಟಿರೋಂಥ ಪ್ಲಾನ್ಗಳನ್ನು ಅಳವಡಿಕೆ ಮಾಡಿಕೊಂಡು ಈ ಜರ್ನಿಯಲ್ಲಿ ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ನಾನು ಅಭಿನಂದನೆ ಹೇಳ ಇಷ್ಟಪಡ್ತೇನೆ. ಇನ್ನು ಎರಡನೇದಾಗಿ ನಿಮ್ಮ ಪೇರೆಂಟ್ಸ್ಗಳಿಗೆ ಅಭಿನಂದನೆ ಹೇಳಲೇಬೇಕು. ಯಾಕೆಂದರೆ ಕ್ರಿಯೇಟಿವ್ ಸಂಸ್ಥೆಯನ್ನು ನಂಬಿ ನಮ್ಮ ಕಾಲೇಜಿಗೆ ಜಾಯ್ನ್ ಆಗಿದ್ದಾರೆ. ಆ ನಂಬಿಕೆಯನ್ನು ನಾವೆಲ್ಲರೂ ಉಳಿಸ್ಕೊಂಡಿದ್ದೀವಿ ಅಂತ ಹೇಳೋಕ್ಕೋಸ್ಕರ ಅವರಿಗೂ ಸಹಿತ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಮೂರನೇದಾಗಿ ನಾವು ಕೊಟ್ಟಿರೋಂಥ ಅಕಾಡೆಮಿಕ್ ಪ್ಯಾಟರ್ನ್ಗಳನ್ನು ಚಾಚೂ ತಪ್ಪದೆ ಸರಿಯಾಗಿ ಈ ಹೆಚ್ಚು ಕಡಿಮೆ 1 ವರ್ಷ 9 ತಿಂಗಳ ಜರ್ನಿಯಲ್ಲಿ ನಮ್ಮ ಟೀಚರ್ಸ್ಗಳು ಪ್ರತಿ ದಿವಸ ನಿಮ್ಮ ಬೆನ್ನ ಹಿಂದೆ ನಿಂತು ಬೆಳಗ್ಗೆಯ 8:15ರಿಂದ ರಾತ್ರಿ 8:30 9 ಗಂಟೆ ತನಕನೂ ಸಹಿತ ನಿಮ್ಮ ಜೊತೆಗೆ ನಿಂತು ಪ್ರತಿಯೊಂದು ನಿಮ್ಮ ಡೌಟ್ಗಳನ್ನು ಎಲ್ಲವನ್ನೂ ಸಹಿತ ಏನು ಕ್ಲಾರಿಟಿ ಕೊಟ್ಟಿದ್ದಾರೆ. ಅವರೂ ಸಹಿತ ಏನು ಮನೆಯಲ್ಲಿ ಫ್ಯಾಮಿಲಿ ಇದ್ರೂ ಸಹಿತ ನೀವು ನಮ್ಮ ಮಕ್ಕಳೇ ಅಂತ ಅಂದ್ಕೊಂಡು ಆ ರೀತಿಯಾದಂಥ ಜರ್ನಿ ಜೊತೆ ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೂ ಸಹಿತ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಬೆಳಗ್ಗೆನ 5 ಗಂಟೆಗೆ ನಿಮ್ಮನ್ನು ಎಬ್ಬಿಸಿ ಕೆಲವೊಂದು ಮಕ್ಕಳುಗಳು
ಕೆಲವೊಂದು ಸರಿ ವಾರ್ಡನ್ಸ್ಗಳಿಗೆ ನಮ್ಮ ಹಾಸ್ಟೆಲ್ ಕೇರ್ ಟೇಕರ್ಸ್ ಮೇಲೆ ಸಿಟ್ಟು ಮಾಡ್ತಾರೆ, ಅಯ್ಯೋ ಯಾಕಪ್ಪ 5 ಗಂಟೆಗೆ ಏಳಿಸ್ತಾರೆ, ಸ್ವಲ್ಪ ಹೊತ್ತು ಮಲಗ್ಬೋದಿತ್ತಲ್ಲ. ಈವನ್ ಸಂಡೇ ಸಹಿತ ಬೆಳಗ್ಗೆ 5 ಗಂಟೆಗೆ ಏಳಿಸ್ತಾರೆ. ಆ ರೀತಿ ಮನಸ್ಥಿತಿಯಲ್ಲಿದ್ದರೂ ಸಹಿತ ಇಲ್ಲ, ಆ ವಿದ್ಯಾರ್ಥಿಗಳು ಸಾಧನೆ ಮಾಡಲೇಬೇಕು ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿ 12 ಗಂಟೆ ತನಕನೂ ಸಹಿತ ನಿಮ್ಮ ಜೊತೆಯಲ್ಲಿದ್ದು ಈ ಒಂದು ರಿಸಲ್ಟ್ ಅವರೂ ಸಹಿತ ಕಾರಣಕರ್ತರು. ಮೊದಲನೇದಾಗಿ ಅವರಿಗೂ ಸಹಿತ ಎಲ್ಲ ಹಾಸ್ಟೆಲ್ ಕೇರ್ ಟೇಕರ್ಸ್ ಮತ್ತು SWಗಳಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಾನೆ. ಹಾಗೆ ಇನ್ನು ನಮ್ಮ ಎಕ್ಸಾಮಿನೇಷನ್ ಪ್ಯಾಟ್ರನ್, ಪ್ರತಿ ಸಂಡೇ ಆನ್ಲೈನ್ ಎಕ್ಸಾಮಿನೇಷನ್, ಪ್ರತಿ ಮಂಡೇ ಆಫ್ಲೈನ್ ಎಕ್ಸಾಮಿನೇಷನ್ಸ್ಗಳಿಗೆ ಎಲ್ಲ ಬ್ಯಾಚ್ಗಳಿಗೆ ಆಗ್ತಾಯಿತ್ತು. ಆನ್ಲೈನ್ ಎಕ್ಸಾಮಿನೇಷನ್ಸ್ ಆಗಬೇಕಂತ ಟೈಮಲ್ಲಿ ಅದಕ್ಕೆ ಮುಂಚಿತವಾಗಿ ಟೀಚರ್ಸ್ಗಳು ಕ್ವಶನ್ಸ್ ಪೇಪರನ್ನು ಪ್ರಿಪೇರ್ ಮಾಡಿ, ಅದಾದ ನಂತರ 3 hours ಡ್ಯೂಟಿಯನ್ನು ನಮ್ಮ ಕಂಪ್ಯೂಟರ್ ಸೈನ್ಸಿನ ಎಲ್ಲ ಲ್ಯಾಬ್ ಅಸಿಸ್ಟೆಂಟು ಎಲ್ಲರೂ ಸಹಿತ ಆ 3 hours 4 hours ಡ್ಯೂಟಿಗೆ ನಿಮಗೆ ಸಪೋರ್ಟೇ ಆಗಿ ನಿಂತ್ಕೊಂಡಿದ್ದಾರೆ. ಅವರಿಗೂ ಸಹಿತ ನಾವು ಧನ್ಯವಾದಗಳನ್ನ ಹೇಳಬೇಕು. ಅದ್ರ ಜೊತೆ ಎಕ್ಸಾಮ್ ಆಗಿ ಅರ್ಧ ಗಂಟೆ ಒಳಗಡೆ ನಿಮಗೆ ರಿಸಲ್ಟನ್ನು ನಿಮಗೂ ಮತ್ತು ನಿಮ್ಮ ಪೇರೆಂಟ್ಸ್ಗಳಿಗೂ ಹಾಗೆ ಟೀಚರ್ಸ್ಗಳಿಗೂ ರೀಚ್ ಮಾಡೋಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆ ಎಕ್ಸಾಮಿನೇಷನ್ಸ್ ಕ್ವಶನ್ಸ್ಗಳನ್ನು ಟೀಚರ್ಸ್ಗಳು ಕೊಟ್ಟ ನಂತರ ಅದೆಲ್ಲವನ್ನು ಟೈಪ್ ಆಗಬೇಕು. ಅಂದರೆ ನಮ್ಮ ಆಫೀಸಿನ ಸಪೋರ್ಟಿಂಗ್ ಟೀಮ್ಗಳಿಗೂ ಸಹಿತ ನಾನು ಎಲ್ಲರ ಸಮ್ಮುಖದಲ್ಲಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೇನೆ. ಮುಂಬರುವಂಥ ನಮ್ಮ ಫೈನಲ್ ಸೆಕೆಂಡ್ PUC ಎಕ್ಸಾಮಿನೇಷನ್ಸ್ಗಳಲ್ಲಿ ಸ್ಟೇಟಿಗೆ ಒಂದಿಷ್ಟು ರ್ಯಾಂಕ್ಗಳನ್ನು ತೆಗೆದು, ಹಾಗೆ ಮುಂಬರುವಂಥ ಸೆಕೆಂಡ್ ಫೇಸ್ ಆಫ್ JEE ಮೇನ್ಸ್ ನೀಟಲ್ಲೂ ಸಹಿತ ಒಂದೊಳ್ಳೆ ಉತ್ಕೃಷ್ಟ ದರ್ಜೆಯ ಮಾರ್ಕ್ಸ್ಗಳನ್ನು ತೆಗೆದು ಕ್ರಿಯೇಟಿವ್ನ ಹೆಸರನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬರಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಂದೇ ಮಾತಲ್ಲಿ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು. ಮುಂದೆ ಸಂಸ್ಥಾಪಕರಲ್ಲಿ ಅವರವರಾದ ಶ್ರೀ ಅಶ್ವಥ್ SL ಅವರಲ್ಲಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ಥಾಪಕ ಮಿತ್ರರೇ, ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರೇ, ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಳಷ್ಟು ಸಂತಸ ಕೊಡ್ತಕ್ಕಂಥ ಮನಸ್ಸಿಗೆ ಹೆಮ್ಮೆ ನೀಡುವಂಥ ಕಾರ್ಯಕ್ರಮ. ಆದರೆ ತುಂಬ ದೀರ್ಘವಾಗಿ ನಾವು ಬಳಸ್ತಾ ಇಲ್ಲ. ಯಾಕೆ ಇಷ್ಟೊಂದು ತರಾತುರಿಯಲ್ಲಿ ಮಾಡ್ತಿದ್ದೀವಿ ಅಂತಂದರೆ, ನಮಗೆ ನಿಮ್ಮ ಪರೀಕ್ಷೆಯ ಬಗ್ಗೆ ಸಹಜವಾಗಿ ಸಮಯ ಕೊಡಬೇಕು. ಅದು ಪ್ರೀವಿಯಸ್ ಡೇ ಆಗಿಂದ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಅಲ್ಲ, ಮ್ಯಾಥ್ಸಾ ಸೊ ಇನ್ನೂ ಇಂಟಗ್ರೇಷನ್ ಓದಿ ಆಗಿರಲ್ಲ ಅಂಥೇಳಿ ಓದಿ ಆಗಲಿಲ್ಲ, ಅದು ಯಾವತ್ತೂ ಆಗೋದೇ ಇಲ್ಲ ಅಂತ. ಸೊ ಆ ಕಾರಣಕ್ಕಾಗಿ ನಾವು ತರಾತುರಿಯಲ್ಲಿದ್ದೇವೆ. ಮತ್ತು ನಮ್ಮ ಫಸ್ಟ್ PUC ಮಕ್ಕಳಿಗೆ ಕೂಡ ನಾಳೆ ಕನ್ನಡ, ಹಿಂದಿ, ಇಂಗ್ಲೀಷ್ ಲ್ಯಾಂಗ್ವೇಜ್ KHS ಎಕ್ಸಾಮಿನೇಷನ್ ಇದೆ. ಅವರು ಅದಕ್ಕೆ ಇಡೀ ವರ್ಷ ಓದಿರಲ್ಲ, ಹಾಗಾಗಿ ಕೊನೆ ದಿವಸ ಆದರೂ ಓದಲಿ ಅಂತ ಹೇಳಿ ಭಾಳ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೇವೆ. ಆದರೂ ಯಾಕೆ ತುರ್ತು ಯಾಕೆ ಸರ್ ಅಂತ ಕೇಳಿದರೆ, ಮುಂದೆ ಬರುವಂಥ ಪರೀಕ್ಷೆಗಳ ಸಾಲು ತುಂಬ ಇರೋದ್ರಿಂದ, ವಿಶೇಷವಾಗಿ ಸೆಕೆಂಡ್ PUC ಮಕ್ಕಳಿಗೆ ಇದೊಂದು ದೊಡ್ಡ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಒಂದು ಎನರ್ಜಿಯನ್ನು ಕೊಡುತ್ತೆ. ಒಂದು ಫಸ್ಟ್ ವಿನ್ನಿಂಗ್ ಅಂತ ಹೇಳೋದು ನಮಗೆ ಆ ಸ್ವೀಟನ್ನು ಹಾಗೆ ಕ್ಯಾರಿ ಮಾಡ್ಬೋದು 8 ತನಕ ಅನ್ನೋ ಹೇಳೋ ಉದ್ದೇಶಕ್ಕಾಗಿ ತುರ್ತಾಗಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡ್ವಿ, ತುಂಬ ಸಮಯವನ್ನು ತೆಗೆದುಕೊಳ್ಳದೆ. ತಾವು ಗಮನಿಸಿದರೆ ಹೆಚ್ಚು ಕಡಿಮೆ ನಮ್ಮ ಇಡೀ ವರ್ಷ ಆಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಉಪನ್ಯಾಸಕ ಮಿತ್ರರು ಎಷ್ಟೊಂದು ವೇದಿಕೆಗೆ ಆ ಕಾರ್ಯಕ್ರಮಕ್ಕೆ ಬರ್ತಾರಲ್ಲೋ ಗೊತ್ತಿಲ್ಲ. ಯಾಕಂದರೆ ನಿರಂತರವಾಗಿ ಅವರು ಬ್ಯುಸಿಲಿರ್ತಾರೆ, ಅವರದೇ ಆದಂತಹ ಶೆಡ್ಯೂಲ್ಗಳಲ್ಲಿರ್ತಾರೆ. ಬಟ್ ಇವತ್ತು ಗಮನಿಸಿ, ನಿಮ್ಮ ಈ ಯಶಸ್ಸಿನ ಸಂಭ್ರಮವನ್ನು ನೋಡಲಿಕ್ಕೆ ಮುಂದಿನ ಸಾಲಲ್ಲಿ ಕೂತ್ಕೊಂಡಿದ್ದಾರೆ, ಪಕ್ಕದ ವೇದಿಕೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ನಿಜವಾಗಿ ಒಬ್ಬ ಶಿಕ್ಷಕರ ಹೆಮ್ಮೆ ಯಾವಾಗ ಅಂತಂದರೆ, ಅವರ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಿದಾಗ. ನಮಿತ್ ಮಾತನಾಡುವಾಗ 2 ಮಾತಲ್ಲಿ ಆತನ ಸ್ಪೀಚ್ ಮುಗಿಸಿದ. ನಾರ್ಮಲಿ ಹೇಳ್ತಾರೆ, ಸಾಧನೆ ಮಾಡೋ ತನಕ ನಾವು ಕಿವುಡನಾಗಿರ್ಬೇಕಂತೆ, ಸಾಧನೆ ಮಾಡಿದ ನಂತರ ನಾವು ಮೂಕನಾಗಿರ್ಬೇಕಂತೆ. ಸೊ ಆಮೇಲೆ ಮಾತಾಡಲಿಕ್ಕಿಲ್ಲ. ಯಾಕೆ? ನಾವೆಲ್ಲ ಮಾತಾಡ್ತಾ ಇದ್ದೀವಿ ಈಗ ನೋಡಿ. ಅಂದರೆ ನಮ್ಮ ಸಾಧನೆಯನ್ನು ಊರು ಕೊಂಡಾಡುವ ಹಾಗೆ, ನಮ್ಮ ಕುಟುಂಬ ಹೆಮ್ಮೆ ಪಡುವ ಹಾಗೆ, ಇಡೀ ಸಮಾಜ ಅದನ್ನು ತುಂಬ ಹೆಮ್ಮೆಯಿಂದ ಬೀಗುವ ಹಾಗೆ ನಾವು ಮಾಡಬೇಕು. ಆ ಪ್ರಯತ್ನವನ್ನು ಇವತ್ತು ನಮಿತ್ತಿಂದ ಆದಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ದೀರಾ. ವೇದಿಕೆಯಲ್ಲಿ ನಾವು ಕೆಲವರೊಂದು 16 ಮಕ್ಕಳನ್ನು ಮಾತ್ರ ಗುರುತಿಸಿದ್ದೇವೆ. ಆದರೆ ಗುರುತಿಸಲಿಕ್ಕೆ ಇನ್ನೂ ಸುಮಾರು ಮಕ್ಕಳು, ಹೆಚ್ಚು ಕಡಿಮೆ ಒಂದು 951,000 ಮಕ್ಕಳು ನಮ್ಮ ಎದುರುಗಡೆ ಬಾಕಿ ಇದ್ದಾರೆ. ನಿಮ್ಮನ್ನೆಲ್ಲ ಮುಂದೆ ದೊಡ್ಡ ವೇದಿಕೆಯಲ್ಲಿ, ಆವಿರ್ಭಾವದ ವೇದಿಕೆಯಲ್ಲಿ ಇನ್ನೂ ಹೆಚ್ಚು ದೊಡ್ಡ ಮಟ್ಟದ ಚೆಕ್ ನಿಮ್ಗೆ ಕೊಂಡು ಹೋಗ್ಲಿಕ್ಕೆ ನಿಮ್ಮ ಮನೆಯಿಂದ ದೊಡ್ಡ ಗಾಡಿ ಬರಬೇಕು ಊರಿಂದ. ಅಷ್ಟು ದೊಡ್ಡ ಮಟ್ಟದ ನಗದನ್ನು ಕೊಡೋ ಮುಖಾಂತರ ನಿಮ್ಮ ಯಶಸ್ಸು ಸಿಗಲಿ. ಕ್ವಿಕ್ ಅದನ್ನು ಅನೌನ್ಸ್ಮೆಂಟ್ ಇದೆ ನಮ್ಮ CF ಮೀಟಿಂಗ್ನಲ್ಲಿ, ಅಂದರೆ 7 ಜನರ ಫೌಂಡರ್ಸ್ ಮೀಟಿಂಗ್ನಲ್ಲಿ ಒಂದು ಆಲೋಚನೆ ಆಗಿತ್ತು. ನಾವು ಅನೌನ್ಸ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇದು ತುಂಬ ಶುಭಗಳಿಗೆ ಅಂತ ಅಂದ್ಕೊಳ್ತೇನೆ. ನಾಡಿದ್ದು ಬರುವ JEE ಎಕ್ಸಾಮ್ನಲ್ಲಿ ತಾವೇನಾರ 100% ಸ್ಕೋರ್ ಮಾಡಿದರೆ ಸಂಸ್ಥೆ ಕಡೆಯಿಂದ 5 ಲಕ್ಷದ ನಗದು ಬಹುಮಾನ ಇದೆ. 99.90ಗಿಂತ ಜಾಸ್ತಿ ಆದರೆ 1 ಲಕ್ಷ ಇದೆ. ಎಷ್ಟು ಚೆನ್ನಾದರೂ ಅಷ್ಟು ಜನರಿಗೂ ಇದೆ. ನೀವೆಲ್ಲರೂ ಸ್ಕೋರ್ ಮಾಡಿದ್ರೆ ಎಲ್ಲರಿಗೂ ಕೊಡ್ತೇವೆ, ತೊಂದರೆ ಇಲ್ಲ. ನಿಮ್ಮ ಫೀಸಲ್ಲಿ ವಾಪಸ್ ಕೊಟ್ಟರು ಸರಿಯೇ. ಓಕೆ. ಸೊ CETಯಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ 3 ಲ್ಯಾಕ್ ಇದೆ. CET ಅನ್ ಎನಿ ಕ್ಯಾಟಗರಿ ಇನ್ಕ್ಲೂಡಿಂಗ್ ನಾಟ, ನೆನ್ಪಿಟ್ಕೊಳ್ಳಿ. 1 to 10ನಲ್ಲಿ ರ್ಯಾಂಕ್ ಬಂದರೆ CETಯಲ್ಲಿ 1 ಲ್ಯಾಕ್ ಇದೆ. ನೀಟ್ನಲ್ಲಿ 7-10 ಅಬೋವ್ ಬಂದರೆ 5 ಲ್ಯಾಕ್ ಇದೆ.
700 ಅಬೋವ್ ಬಂದರೆ 3 ಲ್ಯಾಕ್ ಇದೆ, 675 ಅಬೋವ್ ಬಂದರೆ 1 ಲ್ಯಾಕ್ ಇದೆ, ಬೋರ್ಡ್ ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ 1 ಲ್ಯಾಕ್ ಇದೆ. ಸೊ ಇದನ್ನು ನಾನು ಹಾಗೆ ಇದೀಗ ನಮ್ಮ ಆನ್ ರೆಕಾರ್ಡಿಂಗಲ್ಲಿ ಅನೌನ್ಸ್ ಮಾಡಿರೋದು. ಇದರಿಂದ ಯಾವುದೇ ಮತ್ತೆ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಎಷ್ಟು ಲಕ್ಷವನ್ನಾದರೂ ಕೊಡಲಿಕ್ಕೆ ನಾವು ತಯಾರಿದ್ದೇವೆ, ತೆಗೆದುಕೊಳ್ಳಲಿಕ್ಕೆ ನೀವು ತಯಾರಾಗಿ ಅಂತ ಹೇಳ್ತಾ, ಸಂಸ್ಥೆ ಕಡೆಯಿಂದ ಈ ರೀತಿಯ ಯಾಕೆ ಅಂತ ನೀವು ಎನಿಸ್ಕೊಳ್ಬೋದು. ನಿಮಗೆ ಬಹುಶಃ 1,000, 5,000, 10,000 ಕೆಲವರಿಗೆ ದೊಡ್ಡ ಅಮೌಂಟ್ ಆಗಿರಲಿಕ್ಕಿಲ್ಲ. ಆದರೆ ಇಂಥ ಒಂದು ರೆಕಗ್ನಿಷನ್ ನಮ್ಮನ್ನು ಮತ್ತೆ ಮತ್ತೆ ಸಾಧನೆ ಕಡೆಗೆ ಕರೆದುಕೊಂಡು ಹೋಗ್ತದೆ. ಆದರೆ ಇವತ್ತು ಮಾಡಿದ ಸ್ಕೋರ್ ಅಲ್ಟಿಮೇಟ್ ಅಲ್ಲ. ಸೆಕೆಂಡ್ JEE ಮೈನ್ಸಲ್ಲಿ ಇನ್ನೂ ನಿಮಗೆ ಸಾಧನೆ ಮಾಡ್ತಕ್ಕಂಥ ಒಳ್ಳೆ ಅವಕಾಶಗಳಿದ್ದಾವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆ ಸಾಮರ್ಥ್ಯ ಉಂಟು. ಕೊನೆಯಲ್ಲಿ ಯಾವುದೇ ಗೊಂದಲ ಮಾಡ್ಕೊಳ್ದು. ಯಾಕಂದರೆ ಉಪನ್ಯಾಸಕರ ಶ್ರಮದ ಬಗ್ಗೆ, ಇಡೀ ನಮ್ಮ ವ್ಯವಸ್ಥೆಯ ಬಗ್ಗೆ ಸರಿಗೆ ಮಾತಾಡ್ತಾ ಹೇಳಿದರು. ಅವರು ನಿಮ್ಮೊಡನೆ ಅಷ್ಟು ಬಲವಾಗಿ ನಿಲ್ಲಿಕ್ಕೆ ಹೋಗಿ ನಿಮಗೆ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ನಿಮ್ಮ ಮನಸ್ಥಿತಿ, ಅಂದರೆ ಎಂತಹ ಪರಿಸ್ಥಿತಿಯಲ್ಲಿ ಕೂಡ ಅದನ್ನು ಮೀರಿ ನಿಲ್ತಕ್ಕಂಥ ಪ್ರಯತ್ನಗಳನ್ನ ಹಾಕಿದ್ದೀರಾ. ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಎಲ್ಲ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಿಮ್ಮ ಪ್ರಯತ್ನದೊಂದಿಗೆ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮುಂದೆ ಕೂಡ ಒಳ್ಳೆ ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ಬಳಸ್ಕೊಳ್ಳಿ, ಒಳ್ಳೆ ಪ್ರಯತ್ನವನ್ನು ಹಾಕಿ. ಸಾಧನೆ ಅಂತ ಅದು ನಿಲ್ಲುವಂಥ ವಿಚಾರ ಅಲ್ಲ. ಇವತ್ತು 99.49 ಬಂದಿದ್ದರೆ ನಾಳೆ 100%ಅಲ್ಲಿ ಬರುತ್ತೆ. ಮುಂದೆ ಇನ್ನೂ ಹೆಚ್ಚು ರ್ಯಾಂಕ್ ತಗೊಳ್ಳಿಕ್ಕೆ ನಿಮ್ಮ ಪ್ರಯತ್ನವನ್ನು ಹಾಕಬೇಕು. ಮೊನ್ನೆ ಇಡೀ ದೇಶಕ್ಕೆ ಟಾಪ್ ಬಂದಂಥ ವಿದ್ಯಾರ್ಥಿ ಮಾತನಾಡುವಾಗ ಹೇಳ್ತಾ ಇದ್ದ, 2 ವರ್ಷ ಎಲ್ಲ ಸೋಷಿಯಲ್ ಮೀಡಿಯಾಗಳಿಂದ ಆತ ಲಾಗೌಟ್ ಆಗಿ, ಅಂದರೆ ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ, ಬರೀ ಮೊಬೈಲ್ ನೋಡೋದು ಮಾತ್ರ ಅಲ್ಲ, ಅವನು ಯೂಸೇ ಮಾಡಲಿಲ್ಲ 2 ವರ್ಷ. ಅಂಥ ಪ್ರಯತ್ನವನ್ನು ಹಾಕಿದ ಕಾರಣಕ್ಕಾಗಿ ಸಾಧನೆ ಆಯಿತು ಅಂತ ಹೇಳಿ. ನಿಮಗೆ ಲಾಗೌಟ್ ಆಗೋ ಅವಶ್ಯಕತೆ ಬರಲಿಲ್ಲ, ಇಲ್ಲಿ ಅದು ಇರಲಿಲ್ಲ, ನಿಮಗೆ ಅದು ಲಾಗಿನ್ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಿರಬೇಕಾದ್ರೆ ಒಳ್ಳೆ ವ್ಯವಸ್ಥೆ ಸಿಕ್ಕಿದೆ. ವಾರ್ಡನ್ಸಿಂದ ಆದಿಯಾಗಿ ನಮ್ಮೆಲ್ಲ ಉಪನ್ಯಾಸಕರು ತುಂಬ ಪ್ರಯತ್ನವನ್ನು ಹಾಕಿ ಒಂದು ಒಳ್ಳೆಯ ಮೆಟೀರಿಯಲ್ ಸಿಸ್ಟಮ್, ತುಂಬ ಸಕ್ಸಸ್ಫುಲ್ ಆಗಿ ನಿಮ್ಮನ್ನು ಕೊಂಡೋಗ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆ ಇತ್ತು. ಜೊತೆಗೆ ಪ್ರತಿ ವಾರ ಆಗಿರ್ತಕ್ಕಂಥ ಎಕ್ಸಾಮಿನೇಷನ್, ಇವೆಲ್ಲಂದ್ರೆ ನಿಮಗೆ ಒಳ್ಳೆ ಅವಕಾಶಗಳು ಮುಂದೆ ಕೂಡ ಇದೆ. ಒಳ್ಳೆ ಸಾಧನೆ ಮಾಡಿ ಇನ್ನು ಹೆಚ್ಚು ಪ್ರಮಾಣದಲ್ಲಿ ಗುರುತಿಸುವಂಗೆ ಆಗಲಿ ಅಂತ ಆಶಿಸ್ತಾ, ನೀವೆಲ್ಲ ಓದಿರುವ ವಿಚಾರಗಳು ಎಕ್ಸಾಮ್ನಲ್ಲಿ ಬರಲಿ, ಬಂದಿರೋದೆಲ್ಲವೂ ನೀವು ಬರೆದಿರೋದೆಲ್ಲವೂ ಸರಿಯಾಗಿರಲಿ, ಸರಿಯಾಗಿ ಎಲ್ಲದಕ್ಕೂ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಲಿ, ಸಿಕ್ಕ ಮಾರ್ಕ್ಸಿಗೆಲ್ಲ ರ್ಯಾಂಕ್ ಸಿಗಲಿ. ವಿಶ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮುಂದೆ ಅಧ್ಯಕ್ಷರ ಮಾತು ವಿದ್ವಾನ್ ಗಣಪತಿ ಭಟ್ ಅವರಿಂದ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಸ್ಥಾಪಕ ಮಿತ್ರರೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ನೆಚ್ಚಿನ ಮಕ್ಕಳೇ, ಸಾಧನೆ ಎನ್ನುವಂಥದ್ದೇ ಖುಷಿ ಕೊಡುವಂತಹದ್ದು, ಅದು ಅಲ್ವೇ? ಸಾಧಿಸಿ ವೇದಿಕೆಯ ಮೇಲೆ ಬಂದಂತಹ ಸಂದರ್ಭದಲ್ಲಿ ಸಿಗುವಂತಹ ಆನಂದ ಬಹುಶಃ ಬೇರೆ ಯಾವುದರಲ್ಲೂ ಕೂಡ ಸಿಗೋದಿಲ್ಲ. ನಾನು ಹಿಂದೊಮ್ಮೆ ಮಾತನಾಡುವಂಥ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ನಿಮಗೆ ಈ ಗೆಲುವಿನ ಆನಂದ ಇದೆಯಲ್ಲ, ಆ ಚಪ್ಪಾಳೆಯ ಸದ್ದು ಏನು ಕಿವಿಗೆ ಕೇಳುತ್ತೆ, ನಾವು ವೇದಿಕೆಯಲ್ಲಿದ್ದಾಗ ಶಾಲೆ ಹಾಕ್ತಾ ಇರಬೇಕಿದ್ರೆ ಸಿಗುವಂತಹ ಚಪ್ಪಾಳೆಯ ಸದ್ದು, ಅದು ನೀಡುವಂತಹ ಮುದ ಬಹುಶಃ ಯಾವುದರಿಂದಲೂ ಸಿಗದಂತಹ ಮುದ ಅದು. ಆ ಒಂದು ಟೇಸ್ಟನ್ನು ನೀವು ನೋಡಿದರೆ ಒಮ್ಮೆ ಮುಂದೆ ಅದೇ ರೀತಿಯದ್ದಾಗಿರತಕ್ಕಂತಹ ರುಚಿಯನ್ನು ಪುನಃ ಪುನಃ ಹೊಂದೋದಕ್ಕೆ ಬಯಸ್ತೇವೆ ನಾವು. ಅಂದರೆ ಆವಾಗ ಸಹಜವಾಗಿಯೇ ಆ ನಿರಂತರವಾಗಿರತಕ್ಕಂಥ ಪ್ರಯತ್ನಕ್ಕೆ ಸಿಗುವಂತಹ ಫಲ ಅದು. ಹಾಗಾಗಿ ನಿರಂತರತೆ ಎಂಬತಕ್ಕಂಥದ್ದು ಯಾವಾಗೆಲ್ಲ ಇರುತ್ತದೋ ಆ ರೀತಿಯದ್ದಾಗಿರತಕ್ಕಂತಹ ಸಾಧನೆ ಎಂಬತಕ್ಕಂಥದ್ದು ಖಂಡಿತವಾಗಿಯೂ ಮಕ್ಕಳೇ ಹಾಗೇ ಆಗುತ್ತೆ. ನೀವು ನಿರಂತರವಾಗಿ ಶ್ರಮ ವಹಿಸ್ತಾ ಇದ್ದೀರಿ. ಆ ಶ್ರಮ ವಹಿಸಿದ್ದರ ಕೆಲವು ತುಣುಕುಗಳು ಇಲ್ಲಿ ಬಂದು ಹೋದವು. ನೀವು ಕೂಡ ಅಂತಹ ಒಂದು ಆನಂದವನ್ನು ಹೊಂದಬೇಕು ಅಂತಂತಾದರೆ ಆ ರೀತಿಯ ಸಾಧನೆಗಳನ್ನು ಮಾಡುವ ಒಂದು ರೀತಿ ಚಟ ಬೆಳೆಸ್ಕೊಳ್ಳಿ, ಖಂಡಿತವಾಗಿಯೂ ಕೂಡ ಆಗುತ್ತೆ. ಅಶ್ವಥ್ ಸರ್ ಮಾತನಾಡಬೇಕಿದ್ರೆ ಹೇಳಿದರು, ಅವರು ಲಾಗೌಟ್ ಆಗಿದ್ನಂತೆ ಅಂತೇಳಿ. ನಮ್ಮಲ್ಲೂ ಕೆಲವರು ಲಾಗೌಟ್ ಆಗಿದ್ದಾರೆ, ಲಾಗಿನ್ ಆದವ್ರು ಚೇಂಬರಿಗೆ ಬರ್ತಾರೆ ಅಷ್ಟೇ. ಅಲ್ವಾ? ಲಾಗೌಟ್ ಆದರೆ ಇಲ್ಲಿ ಬರ್ತಾರೆ, ಲಾಗಿನ್ ಆದರೆ ಅಲ್ಲಿ ಬರ್ತಾರೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಲಾಗೌಟ್ ಆಗಿಯೇ ಇರಲಿ. ಮುಂಬರುವಂತಹ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಉತ್ತಮವಾದಂತಹ ಅಂಕ ಹಾಗೂ ಒಳ್ಳೆಯ ಸಾಧನೆ ಎಂಬತಕ್ಕಂಥದ್ದು ನಿಮ್ಮಿಂದ ನಡೆಯಲಿ. 4 ವರ್ಷ 100ಕ್ಕೆ 100 ಫಲಿತಾಂಶವನ್ನು ತೆಗೆದುಕೊಂಡಂತಹ ಕ್ರಿಯೇಟಿವ್ ಸಂಸ್ಥೆಗೆ 5ನೇ ವರ್ಷವೂ ಕೂಡ ನೀವು 100ರ ಫಲಿತಾಂಶದ ಕೊಡುಗೆಯನ್ನು ನೀವು ಕೊಡ್ತೀರಿ ಎಂಬಂತಹ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಎಲ್ರಿಗೂ ಒಳಿತಾಗಲಿ. ಥ್ಯಾಂಕ್ ಯು. ಸಾಧಕರೆಲ್ಲರಿಗೂ ಅಭಿನಂದನೆಗಳು. ಸಾಧನೆಗೆ ಸಿದ್ಧವಾಗಿರುವ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ವೇದಿಕೆಯಲ್ಲಿ ಇದುವರೆಗೆ ಉಪಸ್ಥಿತರಿದ್ದ
ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಆಧಾರ ಸ್ತಂಭಗಳಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀ ನಂದೀಶ್ ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರು, ಉಪನ್ಯಾಸಕೇತರ ಬಂಧುಗಳಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭವನ್ನು ಹಾರೈಸ, ಮುಂದಿನ ಸಾಧನೆಗೆ ಶುಭವನ್ನು ಹಾರೈಸ, ಧನ್ಯವಾದಗಳು. ನಮಸ್ತೆ.